ಪಾರು ಅದ್ರಿಗೆ ಏನಾಯ್ತವ? ಅದಕ್ಕೆ ಏನು ಬಂದಿದೆ? ಅದ್ರಾಗ ಏನೈತೆ ಪಾರು? ಅಪ್ಪ, ಮಾದಪ್ಪಣ್ಣನ ಹತ್ರ ಯಾಕೆ ಹೋಗಿ ಮಾತಾಡ್ಕೊಂಡ್ ಬಂದಿದ್ಯಾ? ಏನು ಅನ್ಸಲ್ವಾ? ನಾಚಿಕೆ ಆಗ್ಬೇಕು ನಿನ್ಗೆ. ನಾನು ಏನವ ಮಾಡಲಿ? ನನ್ನ ಮಗಳ ಜೀವನ ಸರೋಗ್ಲಿ, ಆ ಕೆಲ್ಸಕ್ಕೆ ಬಾರ್ದೇ ಇರೋವನ್ನ ಕಟ್ಕೊಂಡ್ರೆ ಏನು ಆಗಲ್ಲ ಅಂತ ಹೋಗಿ ಬಂದೆ ಕಣವ. ಪ್ರತಿ ಸಲ ಇದೇ ತಪ್ಪು ಮಾಡ್ತೀಯಾ? ಅಲ್ಲ, ಆ ಮೂಟೆನ್ ಸೋಲಿಸ್ಬೇಕನ್ನೋದೇ ನನ್ನ ಉದ್ದೇಶ ಅಪ್ಪ. ಅವಳು ಹೇಗಿದ್ದ ನೋಡಿದ್ಯಾ? ಅಂತವಳಿಗೆ ಸೀನಾ ಬೇಕಾ? ನಾನ್ ಹೇಗಿದ್ದೀನಿ ನೋಡು ನನ್ನ. ನೋಡಿದ್ದೀನವ. ಮತ್ತೆ ಸೀನಾ ನನಗ್ ತಾನೇ ಸಿಗ್ಬೇಕು. ಅಯ್ಯೋ, ಮೊದಲು ನಂಗೂ ಅದೇ ಆಸೆ ಇತ್ತು. ಆದ್ರೆ ಇವಾಗ ನಮ್ಮ ಜೀವನಕ್ಕೆ ಅದೆಲ್ಲ ಸರಿ ಬರೋಕ್ಕಿಲ್ಲ ಕಣವ. ಇಲ್ಲೆಲ್ಲ ಪ್ರೀತಿ ಆಸ್ತಿ ಆಗಿತ್ತು, ಇವಾಗ ಪ್ರತಿಷ್ಠೆ ಆಗಿದೆ. ನಾನ್ ಗೆಲ್ಬೇಕು ಅಂದ್ರೆ ಆ ಮೂಟೆಯಿಂದ ಸೀನನ್ ಕಿತ್ಕೊಳ್ಳೇಬೇಕು. ಸೀನನ್ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೇಬೇಕು. ಬಿಡ್ತನ್ನು ಹೇಳಿದ್ರೆ ನಿಂಗೆ ಅರ್ಥ ಆಗಿಲ್ವಾ? ಒಳ್ಳೆ 8ನೇ ಕ್ಲಾಸ್ ಮಕ್ಕಳು ಯೂನಿಫಾರ್ಮ್ ಹಾಕೊಳಕ್ ಹಠ ಮಾಡ್ತಾರಲ್ಲ, ಹಂಗ್ ಮಾಡ್ತೀಯಲ್ಲ ನೀನು. ಪಾ, ನಾನು ಸೀನಾ ಸೇರೋದನ್ನ ನೀನೇನಾದ್ರೂ ತಪ್ಸಕ್ ಹೋದ್ರೆ ನಾನ್ ಸುಮ್ನಿರಲ್ಲ. ನಾನು ಸುಮ್ಮನೆ ಇರಲ್ಲ. ನಿನಗೇನ್ ಬೇಕೋ ಅದನ್ನ ಕರೆಕ್ಟ್ ಆಗಿ ಹೇಳು. ಆಸ್ತಿ, ಹಣ, ಅಂತಸ್ತು ಅದು ಸೀನನ್ ಹತ್ರ ಇದೆ. ಎಲ್ಲೈತೆ? ಕಿತ್ಕೊಂಡ್ಬಿಟ್ಟಿಲ್ವಾ ಎಲ್ಲ? ಮದ್ವೆ ಆದ್ಮೇಲೆ ಬರ್ಸ್ಕೊಳ್ಳೋದು ನನಗ್ ಗೊತ್ತು. ನೋಡಕ್ ಚೆನ್ನಾಗಿರೋ ಹೆಣ್ಮಕ್ಳಿಗೆ ಬುದ್ಧಿರೋವಷ್ಟು ಕಡಿಮೆ ಅಂತ ಯಾರೋ ಹೇಳಿದ್ರು. ಅದನ್ನ ನೀನ್ ದಿಟ ಮಾಡ್ಬಿಟ್ಟೆ ನೋಡು. ಆಸ್ತಿ ಇರೋದು ರಶ್ಮಿ ಹೆಸರಲ್ಲಿ. ಇದ್ರೇನು ಅವಳಿಂದ ವಾಪಸ್ ತಗೊಳ್ಳೋದೇನ್ ಕಷ್ಟ ಅಲ್ಲ. ಆಸ್ತಿ ಲೀಲಕ್ಕನ ಹೆಸರಲ್ಲಿ ಇದ್ದಿದ್ರೆ ಹೆಂಗೋ ತಳ್ಕೊಂಪಳ್ಕ ಮಾಡಿ ಬರ್ಸ್ಕೋಬೋದಾಗಿತ್ತು. ಆದ್ರೆ ಆ ರಶ್ಮಿ ನೋಡಕ್ ಮಾತ್ರ ಬಂಡೆಕಲ್ಲಲ್ಲ, ನಮ್ಮ ಪಾಲಿಗೂ ಬಂಡೆಕಲ್ಲಯ್ಯ. ಅವಳು ಕರ್ಗಂಗಿಲ್ಲ, ಸುಲಭವಾಗಂತೂ ಕರ್ಗಕ್ಕೆ ಇಲ್ಲ. ಅದು ನನ್ ತಲೆನೋವು, ನಿನ್ಗೆ ಯಾಕದಲ್ಲ? ಸುಮ್ನಿದ್ ಬಿಡು. ಆಯ್ತವ, ಆಯ್ತು. ಏನೋ ಒಳ್ಳೇದಾಗ್ಲಿ ಅಂತ ಏನೋ ನಾನು ಹೇಳಿದ್ರೆ ನನ್ನೇ ಸುಮ್ನಿರು ಅಂತ ಹೇಳ್ತಾ ಇದೀಯಾ? ನೋಡವ, ಇವತ್ತು ನಿನಗೆ ಅರ್ಥ ಆಗಿಲ್ಲ, ನಾಳೆ ಸೀನಿನ ಕರ್ಕೊಂಡು ಬೀದಿ ಬೀದಿ ಅಲಿತೀಯ ನೋಡು, ಆಗ ನಿಂಗೆ ಅರ್ಥ ಆಯ್ತದೆ. ಅಷ್ಟರಲ್ಲಿ ನಿನ್ನ ಯೌವನ ಎಲ್ಲ ಕಳೆದೋಗಿರ್ತದೆ. ಆಗ ನಿನಗೆ ಸತ್ಯ ಏನು ಅಂತ ಅರ್ಥ ಆಯ್ತದೆ. ಏನಾದರೂ ಮಾಡ್ಕೊಳ್ಳಿ. ಯಾಕೋ ನನ್ನ ಸೀನಾ ಪಾಲಿಗೆ ನಮ್ಮಪ್ಪನೇ ವಿಲನ್ ಆಗ್ತಿದ್ದಾನಲ್ಲ. ಅದಕ್ಕೆ ಏನು ಬರ್ತಿದೆ ಇದರಲ್ಲಿ? ಏನು ಬರ್ತೈತೆ ಅಂತ ಹೇಳ್ಪಾರು. ಭಾರವ, ನೀನು ಸುಮ್ಕಿದ್ರೆ ನಮಗೆಲ್ಲ ಗಾಬರಿ ಆಯ್ತದೆ. ಅದೇನು ಹೇಳವ? ಯಾಕೆ ಪಾರ್ವತಿ, ಅದರಲ್ಲಿ ಬರ್ದಿರೋದು ನಿನಗೆ ಕಾಣಿಸ್ತಿಲ್ವಾ? ಅಥವಾ ನಿನ್ನ ಡಾಕ್ಟ್ರಿಗಿರಿ ಅದನ್ನು ಓದೋದನ್ನು ಹೇಳ್ಕೊಟ್ಟಿಲ್ವಾ? ಪಾರು, ರಿಪೋರ್ಟ್ನಲ್ಲಿ ಏನು ಬರ್ತಿದೆ ಅಂತ ಹೇಳಮ್ಮ. ಅದಕ್ಕೆ ಏನಿದೆ ಹೇಳೋದಕ್ಕೆ? ರತ್ನ ಪರೀಕ್ಷೆ ಮಾಡಿರೋ ಲ್ಯಾಬಿಂದ ರಿಪೋರ್ಟ್ ಬಂದಿದೆ. ಅದು ನನಗೆ ಗೊತ್ತವ. ಅದ್ರಲ್ಲಿ ಏನಿದೆ ಅಂತ ಹೇಳವ? ಇದರಲ್ಲಿ ರತ್ನ ಮಗು ಆಗಲ್ಲ ಅಂತ ಬರ್ತಿದೆ. ಹೇ ಪಾರು, ತಮಾಷೆ ಮಾಡೋ ಗೊತ್ತಾಯ್ತು. ಅದು ನಮ್ಮ ರತ್ನ ನಿಲ್ಸಿದಾಗೆ ಇಷ್ಟ ಹೇಳು ಪಾರು. ಇದರಲ್ಲಿ ಇರೋದನ್ನ ಬಿಟ್ಟು ನಾನು ಬೇರೇನೂ ಹೇಳ್ತಿಲ್ಲ ಮಾವ. ಕತ್ರಿ ದಣಿ,
ಸಿಡಿ ಮದ್ದು ಈಗ ಸಿಡೀತು ನೋಡು. ಅಯ್ಯೋ ಅಯ್ಯೋ ದೇವ್ರೇ, ನನ್ನ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಈ ಹೋಮ ಹವನ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀನಿ. ಇನ್ನೇನು ಹೋಮ ಮುಗಿದು ಫಲ ಕೊಡೋಷ್ಟರಲ್ಲಿ ಇಂಥ ಸುದ್ದಿ ಬಂದು ಅಪ್ಪಳಿಸ್ತಲ್ಲ. ತಾಯಿ ತಾಯಿ, ನಮ್ಮವ್ರು ಮಾಕಾಳವ, ಏನವ ಇದೆಲ್ಲ? ನಮ್ಮ ಕುಲದೇವತೆ ಏನಪ್ಪ ಇದೆಲ್ಲ? ಇದಕ್ಕೆಲ್ಲ ಹೋಗಿ ನಾನು ಯಾರ ಹತ್ರ ಪರಿಹಾರ ಕೇಳಲಿ? ನಮ್ಮ ವಂಶ ಬೆಳಗ್ಬೇಕಾಗಿದ್ದವಳಿಗೆ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ. ನಮ್ಮನೆ ಬೆಳಕಾಗಬೇಕಾಗಿತ್ತು, ಆ ಬೆಳಕೆ ನಂದು ಹೋಗ್ತಿದೆಯಲ್ಲ. ಭಗವಂತ, ಏನ್ ಮಾಡ್ಲಿ ನನಗೆ? ಮಾವ ಅಳ್ಬೇಡಿ ಮಾವ. ನಂಗೆ ಏನು ಹೇಳ್ಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ನೀವು ಸಮಾಧಾನವಾಗಿದ್ರೆ ನಾವೆಲ್ಲರೂ ಸಮಾಧಾನವಾಗಿರ್ತೀರಿ. ನೀವ್ ಹೆಂಗ್ ಅಳ್ತಾ ಇದ್ರೆ ನಾವ್ ಎಲ್ಗ ಹೋಗೋಣ ಮಾವ? ಸಮಾಧಾನ ಮಾಡ್ಕೊಳ್ಳಿ ಮಾವ. ಇದೇ ವಿಷಯನ ಎಲ್ಲರ ಮುಂದೆ ಹೇಳೋದಕ್ಕೋಸ್ಕರನೇ ಈ ಪೂಜೆ ಇಟ್ಕೊಂಡಿರೋದ ವೀರಭದ್ರ. ನಿನ್ನಂಥ ನೀಚ ಮನುಷ್ಯನ ಜಗತ್ತಲ್ಲಿ ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ದಣಿ ಓಸಿ ಕೇರ್ ಕೊಡಿರಿ, ಸಮಾಧಾನ ಮಾಡ್ಕೊಳ್ಳಿ. ಪಾರವ್ವ, ನೀನು ಡಾಕ್ಟ್ರು, ಇವಾಗ ಏನು ಮಾಡೋಣ? ಅದು ನೀನೇ ಹೇಳ್ಬೇಕು ಕಣವ್ವ. ದಟ್ಟಪ್ಪ, ನೀನು ಹೇಳ್ಬೇಕು. ಏನು ಮಾಡ್ಬೋದು ಹೇಳು. ಅವಳೇ ತಾನೇ ಅಲ್ಲಿ ಬರ್ದಿರೋದನ್ನ ಓದ್ಬಿಟ್ಟು ಹೇಳಿದ್ದು. ಅಲ್ಲದೆ ಅವಳು ಗೋಲ್ಡ್ ಮೆಡಲ್ ತಗೊಂಡಿರೋ ಡಾಕ್ಟ್ರು. ಇನ್ನೆಷ್ಟೇ ಅಳದು ತೂಗಿ ಏನೇ ಹೇಳಿದ್ರು ಸತ್ಯ ಬದಲಾಗಲ್ಲ ಅಲ್ವಾ? ಪುರೋಹಿತ್ರೆ ನೋಡಿದ್ರ? ನಾವು ಮಾಡ್ತಿರೋ ಪೂಜೆಗೆ ಫಲ ಸಿಕ್ಕಿದ್ದು ಏನು ಅಂತ ನೋಡಿದ್ರ? ನನ್ನ ಸೊಸೆಗೆ ಮಕ್ಕಳೇ ಆಗಲ್ಲ ಅನ್ನೋ ಆಘಾತನ ನಾನು ಹೇಗೆ ಸಹಿಸ್ಕೊಳ್ಳಿ? ನಮ್ಮ ರತ್ನಮ್ಮ ನನ್ನ ಇಬ್ಬರು ಹೆಂಡತಿದಿರಿಗೂ ಮಗಳಿದ್ದ ಹಾಗೆ